ಸೇಲ್ ಆಫ್ ಎ ಫಾರ್ಮ್ ಟು ಎ ಲಿಮಿಟೆಡ್ ಕಂಪನಿ. ಸೊ ಇವತ್ತು ಸೇಲ್ ಆಫ್ ಎ ಫಾರ್ಮ್ ಟು ಎ ಲಿಮಿಟೆಡ್ ಕಂಪನಿ ಬಗ್ಗೆ ನಾನು ಎಕ್ಸ್ಪ್ಲೈನನ್ನು ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಮೀನಿಂಗನ್ನು ನೋಡೋಣ. ದ ಮೀನಿಂಗ್: ದ ಸೇಲ್ ಆಫ್ ಪಾರ್ಟ್ನರ್ಶಿಪ್ ಟು ಎ ಲಿಮಿಟೆಡ್ ಕಂಪನಿ. It means the sale of its business by a partnership firm to a existing company, or the sale of a partnership business to a newly formed joint stock company. So sale of a partnership firm ಅಂದರೆ ಒಂದು ಕಂಪನಿ ತನ್ನ ಒಂದು ಬಿಸ್ನೆಸ್ಸನ್ನು ಇಲ್ಲಿ ಸೇಲ್ ಮಾಡ್ತಾ ಇದೆ. ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ತನ್ನ ಬಿಸ್ನೆಸ್ಸನ್ನು ಸೇಲ್ ಮಾಡ್ತಾ ಇದೆ. ಸೊ ಇರೋಂಥ ಎಕ್ಸಿಸ್ಟಿಂಗ್ ಕಂಪನಿಗೆ ಅಥವಾ ನ್ಯೂಲಿ ಫಾರ್ಮ್ಡ್ ಜಾಯಿಂಟ್ ಸ್ಟಾಕ್ ಕಂಪನಿಗೆ ತನ್ನ ಬಿಸ್ನೆಸ್ಸನ್ನು ಅದು ಸೇಲ್ ಮಾಡೋದಕ್ಕೆ ನಾವು ಸೇಲ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಟು ಎ ಲಿಮಿಟೆಡ್ ಕಂಪನಿ ಅಂತ ಹೇಳ್ತೇವೆ. ಇನ್ನು ಈ ಸೇಲ್ ಆಫ್ ಎ ಪಾರ್ಟ್ನರ್ಶಿಪ್ ಟು ಎ ಲಿಮಿಟೆಡ್ ಕಂಪನಿ ಅಥವಾ ಕನ್ವರ್ಷನ್, ಈ ಒಂದು ಕನ್ವರ್ಷನ್ ಅದರ ಫಾರ್ಮನ್ನು ನಾವು ಕನ್ವರ್ಷನ್ ಮಾಡೋ ಜಾಯಿಂಟ್ ಸ್ಟಾಕ್ ಕಂಪನಿಗೆ ನಾವು ಕನ್ವರ್ಷನ್ ಮಾಡೋ ಅಂತಹ ಒಂದು ಆಬ್ಜೆಕ್ಟಿವ್ಸ್ ಏನಂತ ನಾವು ಇಲ್ಲಿ ನೋಡೋಣ. ದ ಫಸ್ಟ್ ಒನ್, ಗೆಟಿಂಗ್ ಎ ಬೆನಿಫಿಟ್ ಆಫ್ ಲಿಮಿಟೆಡ್ ಲಯಬಿಲಿಟಿ, acquiring financial strength by increasing the number of members, expanding the business, getting tax concession which are available to company type of organization, getting the advantages of transferability of shares, increasing the managerial skills, enjoying the advantages of a joint stock company form of organization, form of business organization. So these are all the objective of the conversion of a firm into a joint stock company. And next, accounting procedure involved in the conversion of a partnership into a limited company. ಸೊ ಪಾರ್ಟ್ನರ್ಶಿಪ್ ಇಂಟು ಎ ಲಿಮಿಟೆಡ್ ಕಂಪನಿನ ಕನ್ವರ್ಷನ್ ಮಾಡಬೇಕಾದ್ರೆ ಯಾವ್ಯಾವ ಅಕೌಂಟಿಂಗ್ ಪ್ರೊಸೀಜರ್ಸನ್ನು ನಾವು ಇನ್ವಾಲ್ವ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ದ ಫಸ್ಟ್ ಒನ್, ದ ಕ್ಯಾಲ್ಕುಲೇಷನ್ ಆಫ್ purchase consideration. Second one, discharge of purchase consideration. Third one, closing the books of the vendor firm. The fourth one, passing the incorporation entries in the books of the purchasing company. And the next one, preparing the opening balance sheet of the company. ಸೊ ಈ 5 ಸ್ಟೆಪ್ಸನ್ನು ನಾವಿಲ್ಲಿ ಅಕೌಂಟಿಂಗ್ ಪ್ರೊಸೀಜರ್ಸ್ ಆಗಿ ಇನ್ವಾಲ್ವ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್, ದ ಕ್ಯಾಲ್ಕುಲೇಷನ್ ಆಫ್ ಪರ್ಚೇಸ್ ಕನ್ಸಿಡರೇಷನ್ಸ್ ಬಗ್ಗೆ ಮೊದಲು ತಿಳ್ಕೊಳ್ಳೋಣ. ಪರ್ಚೇಸ್ ಕನ್ಸಿಡರೇಷನ್. ಸೊ ದ ಮೀನಿಂಗ್ ಆಫ್ ದ ಪರ್ಚೇಸ್ ಕನ್ಸಿಡರೇಷನ್: the purchase consideration is the price payable by the purchasing company to the vendor firm for taking over assets and liabilities of the firm. ಅಂದರೆ ಇಲ್ಲಿ ಪರ್ಚೇಸಿಂಗ್ ಕಂಪನಿ ವೆಂಡರ್ ಫರ್ಮ್ನ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಟೇಕನ್ ಓವರ್ ಮಾಡೋದಕ್ಕೆ ಯಾವ ಒಂದು ಪ್ರೈಸನ್ನು ಪೇಯಬಲ್ ಮಾಡುತ್ತೆ ಅದನ್ನು ನಾವು ಪರ್ಚೇಸ್ ಕನ್ಸಿಡರೇಷನ್ ಅಂತ ಹೇಳ್ತೀವಿ. ಅಂದರೆ ಪರ್ಚೇಸಿಂಗ್ ಕಂಪನಿ ವೆಂಡರ್ ಫರ್ಮಿಗೆ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ಟೇಕನ್ ಓವರ್ ಮಾಡೋದಕ್ಕೆ ಕೊಡೋ ಅಂತಹ ಒಂದು ಪ್ರೈಸ್, ಅಂದರೆ ಪೇ ಮಾಡೋಂತಹ ಒಂದು ಪ್ರೈಸನ್ನು ಪರ್ಚೇಸ್ ಕನ್ಸಿಡರೇಷನ್ಸ್ ಅಂತ ನಾವು ಹೇಳ್ತೀವಿ. ಆ್ಯಂಡ್ ದ ನೆಕ್ಸ್ಟ್ ಒನ್, that is the methods of calculating
ಪರ್ಚೇಸ್ ಕನ್ಸಿಡರೇಷನ್. ಈ ಪರ್ಚೇಸ್ ಕನ್ಸಿಡರೇಷನ್ಸನ್ನು ಯಾವ್ಯಾವ ಮೆಥಡಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಸೊ ದ ಫಸ್ಟ್ ಒನ್, lump sum method, and the next one, net assets method, and the last one, net payment method. The first one, lump sum method. Here the lump sum method, it means a fixed amount or a lump sum is paid by the purchasing company for taking over the assets and liabilities of the vendor firm. So vendor firm purchasing company assets and liabilities taking over ಮಾಡೋದಕ್ಕೆ ಪರ್ಚೇಸಿಂಗ್ ಕಂಪನಿಗೆ ಒಂದು ಫಿಕ್ಸ್ಡ್ ಅಮೌಂಟ್ ಅಥವಾ ಲಂಪ್ ಸಮ್ ಅಮೌಂಟನ್ನು ಪೇ ಮಾಡೋ ಅಂಥ ಒಂದು ಮೆಥಡಿಗೆ ನಾವು ಲಂಪ್ ಸಮ್ ಮೆಥಡ್ ಅಂತ ಹೇಳ್ತೇವೆ. ಆ್ಯಂಡ್ ದ ಸೆಕೆಂಡ್ ಒನ್, ನೆಟ್ ಅಸೆಟ್ ಮೆಥಡ್. So under this method we are calculating the purchase consideration as follows. So ಇಲ್ಲಿ ನಾವು ಪರ್ಚೇಸ್ ಕನ್ಸಿಡರೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ರೀತಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ವಿ ಟೇಕ್ agreed value of assets taken over less agreed value of liabilities taken over. ಸೊ ಇಲ್ಲಿ ಪರ್ಚೇಸ್ ಕನ್ಸಿಡರೇಷನ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ ಒಂದು ಅಗ್ರೀಡ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಟೇಕನ್ ಓವರ್ ಅಲ್ಲಿ ಅಗ್ರೀಡ್ ವ್ಯಾಲ್ಯೂ ಆಫ್ ಲೈಬಿಲಿಟೀಸ್ ಟೇಕನ್ ಓವರ್ ಅನ್ನು ಲೆಸ್ ಮಾಡಿ ಬರೋ ಅಂಥ ಒಂದು ಬ್ಯಾಲೆನ್ಸ್ಡ್ ಅಮೌಂಟನ್ನು ಪರ್ಚೇಸ್ ಕನ್ಸಿಡರೇಷನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ ನೆಟ್ ಅಸೆಟ್ ಮೆಥಡ್. ಆ್ಯಂಡ್ ದ ಥರ್ಡ್ ಒನ್, ನೆಟ್ ಪೇಮೆಂಟ್ ಮೆಥಡ್. So here the amount payable to shareholders of the selling company in the form of cash, shares or debentures in purchasing company. ಸೊ ಇಲ್ಲಿ ಸೆಲ್ಲಿಂಗ್ ಕಂಪನಿಯ ಶೇರ್ ಹೋಲ್ಡರ್ಸಿಗೆ ಅಮೌಂಟನ್ನು ಪೇ ಮಾಡಬೇಕಾದ್ರೆ ಇನ್ ದ ಫಾರ್ಮ್ ಆಫ್ ಕ್ಯಾಶ್, ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಫಾರ್ಮಲ್ಲಿ ಅವ್ರು ಪೇ ಮಾಡೋದನ್ನ ನೆಟ್ ಪೇಮೆಂಟ್ ಮೆಥಡ್ ಅಂತ ಹೇಳ್ತೇವೆ. ಆ್ಯಂಡ್ ದ ನೆಕ್ಸ್ಟ್ ಒನ್, ಕ್ಲೋಸಿಂಗ್ ದ ಬುಕ್ಸ್ ಆಫ್ ದ ವೆಂಡರ್ ಫರ್ಮ್. ಸೊ ವೆಂಡರ್ ಫರ್ಮನ್ನು ನಾವಿಲ್ಲಿ ಕ್ಲೋಸ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ತೀವಿ ನೋಡೋಣ. ಇಲ್ಲಿ ಕೆಲವೊಂದು ಜರ್ನಲ್ ಎಂಟ್ರೀಸನ್ನು ನಾವಿಲ್ಲಿ ಪಾಸ್ ಮಾಡಬೇಕಾಗುತ್ತೆ. ದ ಫಸ್ಟ್ ಜರ್ನಲ್ ಎಂಟ್ರಿ, to transfer the assets of the firm to realization account. ಸೊ ಇಲ್ಲಿ ಅಸೆಟ್ಸ್ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾವು ಯಾವ ರೀತಿಯಾದಂಥ ಒಂದು ಜರ್ನಲ್ ಎಂಟ್ರೀಸ್ ಅನ್ನೋದನ್ನು ನೋಡೋಣ. ರಿಯಲೈಸೇಷನ್ ಅಕೌಂಟ್ ಡೇಟಾ to each of the asset account. And the second one, to transfer the liabilities of the firm to the realization account. The journal entry is each liability account data to realization account. And the next one, to record the purchase consideration. The journal entry for this, purchasing company's account data to realization account. And the next one, to record the receipt of purchase consideration. Journal entry, cash or bank account data, shares in purchasing company's account data, debentures in purchasing company's account data to purchasing company's account. And the next, for the realization of assets not taken over by the purchasing company. When the purchasing company is not taken over the some assets, then we are passing the journal entry as bank account data to realization account. And the next one, for the payment of liabilities not taken over by the purchasing company. So one, the purchasing company is also not taken over the sum of the liabilities. Then we are passing the journal entry as
the realization account data to bank account. And the next one, for assets taken over by a partner. So here the journal entry concerned partner's capital account data to realization account. Next, for liabilities taken over by a partner's realization account data to concerned partner's capital account, where a liability is paid in cash. Concerned liability account data to cash or bank account, where a liability is taken over by a partner. Concerned liability account data to concerned partner's capital account. Next, for the sale of any unrecorded asset. ಸೊ ಅನ್ರೆಕಾರ್ಡೆಡ್ ಅಸೆಟನ್ನು ಸೇಲ್ ಮಾಡಿದಾಗ ಯಾವ ರೀತಿಯಾದಂಥ ಒಂದು ಜರ್ನಲ್ ಎಂಟ್ರೀಸನ್ನು ನೋಡೋಣ. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ಫಾರ್ ದ ಟೇಕಿಂಗ್ ಓವರ್ ಆರ್ an unrecorded asset by a partner. Journal entry concerned partner's capital account data to realization account. For the payment of an unrecorded liability, so unrecorded liabilities payment anna ನಾವು journal entries ನೋಡೋಣ. Realization account data to cash or bank account. And the next one, for the taking over of an unrecorded liability by a partner. So unrecorded liability by partner taking over ಆದಾಗ ಪಾಸ್ ಮಾಡೋ ಅಂಥ journal entry realization account data to concerned partner's capital account. For the payment of expenses on realization account data to cash or bank account. For any profit on realization, so realization account ಅಲ್ಲಿ ಪ್ರಾಫಿಟ್ ಅನ್ನ ಬಂದಂಥ ಸಂದರ್ಭದಲ್ಲಿ ಇಟ್ ಮೀನ್ಸ್ the excess of the credit total of realization account over its debit total is profit. So credit total ಜಾಸ್ತಿ ಇದ್ದು ಅಂದರೆ ಡೆಬಿಟ್ ಟೋಟಲ್ಗಿಂತ ಕ್ರೆಡಿಟ್ ಟೋಟಲ್ ಇಲ್ಲಿ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಬರೋಂಥ ಒಂದು ಬ್ಯಾಲೆನ್ಸನ್ನು ನಾವು ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಈ ಪ್ರಾಫಿಟ್ ಆನ್ ರಿಯಲೈಸೇಷನ್ಗೆ ನಾವು ಪಾಸ್ ಮಾಡೋ ಅಂಥ ಒಂದು ಜರ್ನಲ್ ಎಂಟ್ರೀಸು realization account data to each partner's capital account. And the next one, for any loss on realization, it means the excess of the debit total of realization account over its credit total is loss. So credit total ginta debit total ಜಾಸ್ತಿ ಇದ್ದರೆ ಅದನ್ನು ನಾವು ಬರೋಂಥ ಬ್ಯಾಲೆನ್ಸನ್ನು ಲಾಸ್ ಅಂತ ಟ್ರೀಟ್ ಮಾಡ್ತೀವಿ. ಸೊ ದಟ್ ಈಸ್ ಲಾಸ್ ಆನ್ ರಿಯಲೈಸೇಷನ್. ದ ಜರ್ನಲ್ ಎಂಟ್ರಿ ಫಾರ್ ದಿಸ್ ಈಚ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ರಿಯಲೈಸೇಷನ್ ಅಕೌಂಟ್. ನೆಕ್ಸ್ಟ್ ಒನ್, ಫಾರ್ ದ ಟ್ರಾನ್ಸ್ಫರ್ ಆಫ್ ಎನಿ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ರಿಸರ್ವ್ ಟು ದ ಪಾರ್ಟ್ನರ್ಸ್. ಸೊ ಇಲ್ಲಿ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಥವಾ ರಿಸರ್ವ್ಸನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾವು ಪಾಸ್ ಮಾಡೋ ಅಂಥ ಜರ್ನಲ್ ಎಂಟ್ರೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೇಟಾ, ಜನರಲ್ ರಿಸರ್ವ್ ಅಕೌಂಟ್ ಡೇಟಾ ಟು ಈಚ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆ್ಯಂಡ್ ದ ನೆಕ್ಸ್ಟ್ ಒನ್, ಫಾರ್ ದ ಟ್ರಾನ್ಸ್ಫರ್ ಆರ್ ಎನಿ ಅಕ್ಯುಮುಲೇಟೆಡ್ ಲಾಸ್ ಟು ದ ಪಾರ್ಟ್ನರ್ಸ್, each partner's capital account data
to profit and loss account. And the next one, for paying the partners at the end. The journal entry concerned partners capital account debtor to shares in the purchasing company, to debentures in the purchasing company, to cash or bank account. And the next one, for paying the loan of a partner. So partners loan ಇದ್ದಾಗ ಯಾವ ರೀತಿ journal entries ಅಂತ ನೋಡೋಣ. Partners loan account data to cash or bank account. So these are all the journal entries when the closing the books of the vendor firm. So next we know about the ledger accounts in the books of the vendor firm. ಅಂದರೆ ವೆಂಡರ್ ಫಾರ್ಮಲ್ಲಿ ವೆಂಡರ್ ಫ್ರಮ್ ಲೆಡ್ಜರ್ಸನ್ನು ನಾವಿಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಯಾವ್ಯಾವ ಅಕೌಂಟ್ಸನ್ನು ನಾವಿಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದನ್ನು ನೋಡೋಣ. ದ ಫಸ್ಟ್ ಒನ್ ರಿಯಲೈಸೇಷನ್ ಅಕೌಂಟ್ and the second one purchasing companies account, third one shares in purchasing companies account, and the fourth one debentures in purchasing companies account, fifth one cash or bank account, next partners capital account, and the last one partners loan account. So vendor firms, in the books of the vendor firm, the necessary ledger accounts, these 7 accounts are maintained.